Hello everyone, my name is Parvati. ನಾನು ನಿಮಗೆ ಎಸ್ ಎಸ್ ಸಿ ಇಂಗ್ಲಿಷ್ ಹೇಳ್ಕೊಡತೀನಿ. ಸೊ ಫಸ್ಟ್ ಆಫ್ ಆಲ್ ಎಸ್ ಎಸ್ ಸಿ ಇಂಗ್ಲಿಷ್ ಏನ್ ಇರ್ತೈತಿ ಅನ್ನೋದಕ್ಕಿಂತ ಎಸ್ ಎಸ್ ಸಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ ಅಂತ ನೋಡೋಣ. ಸೊ ಅದರೊಳಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 4 ಡಿವೈಡ್ ಆಗ್ತಾವ. ಸೊ ಪಾರ್ಟ್ 1 ನಿಮ್ಗೆ ಏನ್ ಬರ್ತೈತಿ ಅಂತಂದ್ರ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬರ್ತೈತಿ. ಸೆಕೆಂಡ್ ಒನ್ ಜನರಲ್ ಅವೇರ್ನೆಸ್ ಬರ್ತೈತಿ. ಥರ್ಡ್ ಒನ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಬರ್ತೈತಿ. ನೆಕ್ಸ್ಟ್ ಇಂಗ್ಲಿಷ್ ಅಂಡ್ ಹಿಂದಿ ಬರ್ತೈತಿ. ಸೊ ನಾನ್ ನಿಮಗೆ ಏನ್ ಟೀಚ್ ಮಾಡ್ತೀನಿ ಅಂತಂದ್ರ ಇಂಗ್ಲಿಷ್ ಸಿಲೆಬಸ್ ಅನ್ನ ನಾನು ನಿಮಗೆ ಟೀಚ್ ಮಾಡ್ತೀನಿ. ಸೊ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತೈತಿ ಅಂತಂದ್ರ ಇಂಗ್ಲಿಷ್ ಒಳಗ 20 ಕ್ವಶನ್ಸ್ ಇರ್ತಾವ. ಆಮ್ಯಾಗ ನಂಬರ್ ಆಫ್ ಮಾರ್ಕ್ಸ್ ಎಷ್ಟಂದ್ರ 40. ಸೊ ಟೋಟಲ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗಿರ್ತೈತಿ ಎಕ್ಸಾಮ್ ಅಂದ್ರ 80. ಎಷ್ಟು ಮಾರ್ಕ್ಸ್ ಇರ್ತೈತಿ ಅಂತಂದ್ರ 160. ಓಕೆ, ಸೊ ನಿಮ್ದ ಟೈಮ್ ಡ್ಯೂರೇಷನ್ ಎಷ್ಟು ಇರ್ತೈತಿ ಅಂದ್ರ 1 ತಾಸು ಇರ್ತೈತಿ. ಆಮ್ಯಾಗ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. 0.25 ಮಾರ್ಕ್ಸ್ ಏನಂದ್ರ ನೆಗೆಟಿವ್ ಇರ್ತೈತಿ. ಅನ್ಅಟೆಂಪ್ಟೆಡ್ ಕ್ವಶನ್ಸ್ ಅಂತಂದ್ರ ನೀವು ಇಲ್ಲಿ ಯಾವ್ದು ಕ್ವಶನ್ ಅಟೆಂಡ್ ಆಗ್ಲಿಲ್ಲ ಅಂದ್ರ ನಿಮ್ದು ಯಾವ್ದು ನೆಗೆಟಿವ್ ಮಾರ್ಕ್ ಆಗಿರಂಗಿಲ್ಲ. ಸೊ ಅದ್ರ ಬದಲಿ ಏನಿರ್ತೈತಿ ಅಂದ್ರ 0 ಆಗಿರ್ತೈತಿ. ಸೊ ಫಸ್ಟ್ ನಮ್ ಇಂಗ್ಲಿಷ್ ಏನೈತಿ ಅನ್ನೋದಕ್ಕಿಂತ ಫಸ್ಟ್ ನಾವ್ ಏನ್ ನೋಡ್ಕೊಳ್ಳೋನು ಅಂತಂದ್ರ ಸಿಲಾಬಸ್ ನೋಡ್ಕೊನು. ಇಂಡೆಕ್ಸ್. ಓಕೆ, ದ ಫಸ್ಟ್ ಒನ್ ಈಸ್ ಸ್ಪಾಟಿಂಗ್ ದ ಎರರ್. ಸೊ ಸ್ಪಾಟಿಂಗ್ ದ ಎರರ್ ಅಂದ್ರೇನ ಐಡೆಂಟಿಫೈ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ಅ ಸೆಂಟೆನ್ಸ್. ಒಂದ್ ಸೆಂಟೆನ್ಸ್ ಇರ್ತೈತಿ, ಆ ಸೆಂಟೆನ್ಸ್ ಒಳಗ ಏನ್ ಗ್ರಾಮರ್ ತಪ್ಪೈತಿ ಅದನ್ನ ಹುಡುಕುದಕ್ ನಾವ್ ಏನಂತ ಕರಿತೀವಿ, ಸ್ಪಾಟಿಂಗ್ ಎರರ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಐತಿ. ಸೊ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂದ್ರೆ ಏನು, ಈಗ ಒಂದ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಆ ಸೆಂಟೆನ್ಸ್ ಒಳಗೆ ಏನಾಗಿರ್ತೈತಿ, ತಪ್ಪಾಗಿರ್ತೈತಿ. ತಪ್ಪ ಆಗೈತಿ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಆಮ್ಯಾಗ ನಾವ್ ಏನ್ ಮಾಡ್ಬೇಕು, ಸರಿ ಮಾಡ್ಬೇಕು. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಸೊ ಇದಕ್ಕ ಮತ್ ಇದಕ್ಕ ಏನ್ ಡಿಫ್ರೆನ್ಸ್ ಐತಿ ಅಂತ ನೋಡೋಣ ನಾವೀಗ. ಓಕೆ, ಸೊ ಫಸ್ಟ್ ಒನ್ ಸ್ಪಾಟಿಂಗ್ ದ ಎರರ್ ಅಂತಂದ್ರೆ ಎಲ್ಲಿ ತಪ್ಪೈತಿ ಅಂತ ಕಂಡು ಹಿಡಿತೀವಿ ನೋಡು, ಅದು ಸ್ಪಾಟಿಂಗ್ ದ ಎರರ್. ಸೊ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂದ್ರೆ ಎಲ್ಲಿ ತಪ್ಪೈತಿ ಅದನ್ನ ಆಮೇಲೆ ನಾವ್ ಏನ್ ಮಾಡ್ಬೇಕ, ಸರಿಪಡಿಸ್ಬೇಕ. ಅದಕ್ಕೆ ಏನಂತ ಕರಿತೀವಿ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಜಸ್ಟ್ ತಪ್ಪೈತಿ ಅಂತ ಹೇಳಿ ಹುಡುಕ್ ಬಿಡುದು ಅದು ಸ್ಪಾಟ್ ದ ಎರರ್. ಸೊ ತಪ್ಪೈತಿ ಅಂತ ಗೊತ್ತಾದ್ಮ್ಯಾಗ ಸರಿ ಏನ್ ಮಾಡ್ತೀವಿ, ಅದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಕ್ಲಾಸ್ ಟೆಸ್ಟ್. ಸೊ ಕ್ಲಾಸ್ ಟೆಸ್ಟ್ ಅಂದ್ರೆ ಫಸ್ಟ್ ಒಂದ್ ಏನ್ ಕೊಟ್ಟಿರ್ತಾರ ಅಂದ್ರೆ ಒಂದ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ ನಿಮಗ. ಆ ಪ್ಯಾರಾಗ್ರಾಫ್ ಒಳಗ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರ. ಅಲ್ಲೇ ಯಾವ್ದು ವರ್ಡ್ ಹಾಕಿದ್ರ ಆ ಪ್ಯಾರಾಗ್ರಾಫ್ ಫುಲ್ಫಿಲ್ ಆಕೈತಿ ಅನ್ನೋದು ನೋಡ್ಬೇಕು ನೀವು. ವೆರಿ ಈಸಿ ಇರ್ತೈತಿ. ಸೊ ನೆಕ್ಸ್ಟ್ ಒನ್ ಈಸ್ ಸ್ಪೆಲ್ಲಿಂಗ್ಸ್. ಸೊ ಸ್ಪೆಲ್ಲಿಂಗ್ಸ್ ಒಂದ್ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ ಸ್ಪೆಲ್ಲಿಂಗ್ಸ್ ನೀವ್ ಯಾವ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ ಅನ್ನೋದು ಕಂಡುಹಿಡಿಬೇಕ. ಸೊ ನೆಕ್ಸ್ಟ್ ಅಡಮ್ಸ್ ಅಂಡ್ ಪ್ರೇಸಸ್. ಇಲ್ಲಿ ಏನಿರ್ತೈತಿ ಅಂದ್ರ ವರ್ಡ್ಸ್ ಇರ್ತಾವ, ಇದ್ರೊಳಗ ಕಾಮನ್ ಸೇಯಿಂಗ್ಸ್ ಮತ್ತ ಎಕ್ಸ್ಪ್ರೆಷನ್ ಅನ್ನ ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ಸಿನೋನಿಮ್ಸ್. ನಿಮಗಂತೂ ಗೊತ್ತಿರ್ತಿ ಯಾವ್ದಂದ್ರ ವರ್ಡ್ ಮೀನಿಂಗ್. ಆಂಟೋನಿಮ್ಸ್ ಯಾವ್ದಂದ್ರ ಅಪೋಸಿಟ್ ವರ್ಡ್ಸ್. ನೆಕ್ಸ್ಟ್ ಒನ್ ಇಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ನಾವು ಸಣ್ಣವರಿದ್ದಾಗಿಂದ ಕಲ್ಕೋತಾ ಬಂದೀವಿ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇವೆಲ್ಲ ಏನಂತಂದ್ರ ಇಂಡೆಕ್ಸ್ ಆಫ್ ದ ಇಂಗ್ಲಿಷ್ SSC GD ಎಕ್ಸಾಮ್. ಸೊ ಫಸ್ಟ್ ಒನ್ ಸ್ಪಾಟ್ ದ ಎರರ್. ಸೊ ನಾ ಫಸ್ಟ್ ಹೇಳಿದ್ನಿ ಏನಿದೆ ಸ್ಪಾಟ್ ದ ಎರರ್ ಅಂತಂದ್ರೆ ಇಲ್ಲಿ ಒಂದ್ ಸೆಂಟೆನ್ಸ್ ಐತಿ, ಈ ಸೆಂಟೆನ್ಸ್ ಒಳಗ ಎಲ್ಲಿ ತಪ್ಪೈತಿ ಅಂತ ನೋಡ್ಬೇಕು. ಓಕೆ, ಯಾಕೆ ತಪ್ಪೈತಿ, ಯಾವ್ದು ಕರೆಕ್ಟ್ ಐತಿ ಅದು ನಿಮಗ್ ಬೇಡ. ಇದೇನಿದೆ ಜಸ್ಟ್ ಸ್ಪಾಟ್ ದ ಎರರ್ಸ್. ಎಲ್ಲಿ ತಪ್ಪೈತಿ ಆ ಸ್ಪಾಟ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ಆ ಸ್ಪಾಟ್ ಯಾವ್ದನ್ನೋದು ಕೆಳಗ್ ಕೊಟ್ಟಿರುವಂತ ಆಪ್ಷನ್ ಒಳಗ್ ನೀವು ಟಿಕ್ ಮಾಡಿದ್ರ ಮುಗೀತ. ಸೊ ಫಸ್ಟ್ ಒನ್ ಏನೈತಿ ಅಂದ್ರೆ ಎಕ್ಸಾಂಪಲ್, ಶಿ ಡೂ ನಾಟ್ ಲೈಕ್ ಟೀ. ಸೊ ಇದು ಓದಿದ ಕೂಡ ನಿಮ್ಗೆ ಏನ್ ಅನಿಸ್ತೈತಿ, ಎಲ್ಲಿ ತಪ್ಪ ಇಲ್ಲ ಅಂತ ಅನಿಸ್ತೈತಿ ಒಬ್ಬರಿಗೆ, ಹೌದಾ? ಸೊ ತಪ್ಪೈತಿ. ಯಾಕೆ ತಪ್ಪೈತಿ, ಶಿ ಅನ್ನೋದೇನಿದು ಸಿಂಗ್ಯುಲರ್, ಏಕವಚನ. ಓಕೆ, ಏಕವಚನ ಇದ್ದಲ್ಲಿ ಡೂ ಬರಲ್ಲ. ಡೂ ಬದ್ಲಿ ಏನ್ ಬರ್ತೈತಿ ಅಂತಂದ್ರ ಡಸ್ ಅನ್ನೋದು ಬರ್ತೈತಿ. ಸೊ ಇಲ್ಲಿ ಏನಂತ ಹುಡುಕ್ಯಾರ ಅವ್ರ, ಎರರ್ ಅಂದ್ರ ಮಿಸ್ಟೇಕ್ ಇದ್ದಿದ್ ಹೇಳ್ರಿ ಅಂದಾರ. ಸೊ ಡೂ ಇದ್ದಿದ್ದ ಆಪ್ಷನ್ಸ್ ಯಾವ್ದೈತಿ, ಇಲ್ಲೈತಿ. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಸೊ ಜಸ್ಟ್ ಸ್ಪಾಟ್ ದ ಎರರ್. ಕೊಟ್ಟಂತ ಸೆಂಟೆನ್ಸ್ ಒಳಗ ಎಲ್ಲಿ ತಪ್ಪೈತಿ ಅಂತ ಹುಡುಕುದ ಏನಂದ್ರ ಸ್ಪಾಟ್ ದ ಎರರ್ಸ್. ಸೊ ನೆಕ್ಸ್ಟ್ ಒನ್ ಇಸ್ fill in the blanks, the most easiest method. Okay, she dash a teacher. she ಅನ್ನೋದು ನಾ ಆಲ್ರೆಡಿ ಏನಂತ ಹೇಳೇನಿ, ಈಗ ಏಕವಚನ ಅಂತ ಹೇಳೇನಿ. ಸೊ ಏಕವಚನ ಇತ್ತಂದ್ರೆ ಏನ್ ಬರ್ತೈತಿ, ಹೀಸ್ ಅಂತ ಬರ್ತೈತಿ. ಓಕೆ, she
he is a teacher. She is a teacher. Okay. So next one, they dash happy. they ಅನ್ನೋದೇನಿದು ಬಹುವಚನ. ನಾ ಏಕವಚನ ಇದ್ದಾಗ ಯಾವ್ದು ಬರ್ತೈತಿ ಅಂತ ಇಲ್ಲೇ ಹೀಸ್ ಬರ್ತೈತಿ ಅನ್ನಿ. ಬಟ್ ಇಲ್ಲಿ ಏನೈತಿ ದೇ ಬಹುವಚನ ಐತಿ. ಹೀಸ್ ಏನ್ ಬರಂಗಿಲ್ಲ, ಹೀಸ್ ಅನ್ನೋದು ಬರಂಗಿಲ್ಲ. ಯಾವ್ದು ಬರ್ತೈತಿ ಆರ್ ಅನ್ನೋದು ಬರ್ತೈತಿ. ದೇ ಆರ್ ಹ್ಯಾಪಿ. ಫಿಲ್ ಮಾಡ್ರಿ, ದೇ ಆರ್ ಹ್ಯಾಪಿ. ಓಕೆ, ಈ ತರ ಸೆಂಟೆನ್ಸಸ್ ಇರ್ತಾವ. ಇದಕ್ಕ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕರೀತಾರ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಸೊ ಆಗಳ ಏನ್ ನೋಡಿದ್ವಿ ನಾವು, ಸ್ಪಾಟ್ ದ ಎರರ್, ಜಸ್ಟ್ ಎಲ್ ತಪ್ಪೈತಿ ಅಂತ ಕಂಡಿಡಿದ್ವಿ, ಮುಗೀತ. ಬಟ್ ಇಲ್ಲಿ ಏನೈತಿ, ಸೇಮ್ ಎಕ್ಸಾಂಪಲ್ ಇಲ್ಲಿ ತಗೊಂಡೇನಿ. ಶಿ ಡೂ ನಾಟ್ ಲೈಕ್ ಟೀ. ಓಕೆ, ಅಲ್ಲಿ ಏನ್ ನಮಗ್ ಗೊತ್ತಾತ, ಡೂ ನಾಟ್ ಅನ್ನೋದು ಏನೈತಿ ತಪ್ಪೈತಿ ಅನ್ನೋದು ಗೊತ್ತಾತ. ಬಟ್ ಇದ್ರ ಬದ್ಲಿ ಯಾವ್ದು ಬರ್ತೈತಿ ಅನ್ನೋದು ಅಲ್ಲೇನಿಲ್ಲ, ಆಪ್ಷನ್ ಇರ್ಲಿಲ್ಲ. ಜಸ್ಟ್ ಯಾವ್ದು ತಪ್ಪೈತಿ ಅನ್ನೋದು ಹೇಳಂದ್ರ ಡು ನಾಟ್ ಅಂತ ಹೇಳಿದ್ರಿ. ಬಟ್ ಕೊಟ್ಟಂತ ಆಪ್ಷನ್ ಒಳಗ ಇದು ತಪ್ಪೈತಿ ಅಂತ ಗೊತ್ತಾಗಿಂದ ಇದು ಏನ್ ಬರಂಗಿಲ್ಲ, ಇದು ತಪ್ಪಿರ್ತೈತಿ. ಓಕೆ, ಸೊ ಶಿ ಅಂತ ಇತ್ತು ಅಂತಂದ್ರ ಅದೇನದು ಏಕವಚನ. ಏಕವಚನದಾಗ ಇತ್ತಂದ್ರ ಡೂ ಬರುವುದಿಲ್ಲ. ಯಾವ್ದು ಬರ್ತೈತಿ ಅಂದ್ರ ಡಸ್ ಅನ್ನೋದು ಬರ್ತೈತಿ. ಸೊ ಡಸ್ ಅಂತ ಆಪ್ಷನ್ ಒಳಗೆ ಯಾವ್ದೈತಿ, ಆಪ್ಷನ್ ಎ, ಶಿ ಡಸ್ ನಾಟ್ ಲೈಕ್ ಎ ಟೀ. ಓಕೆ, this is a one example for the sentence improvement. So next one is synonyms. So synonyms ಅಂತಂದ್ರೆ ಗೊತ್ತೈತಿ ಏನಿದು, ಸಮಾನಾರ್ಥಕ ಪದ. ಓಕೆ, ಸೊ ಸಣ್ಣವರಿದ್ದಾಗಿಂದ ಕಲ್ತೇವೆ ನಾವು ಸಿನೋನಿಮ್ಸ್ ಅಂತಂದ್ರೇನ ಸಮಾನಾರ್ಥಕ ಪದ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ಎರರ್ ಅಂಡ್ ಮಿಸ್ಟೇಕ್. ಎರರ್ ಅಂದ್ರ ತಪ್ಪು, ಮಿಸ್ಟೇಕ್ ಅಂದ್ರೂ ತಪ್ಪು. ಸೊ ನಿಮಗೆ ಏನ್ ಕೊಟ್ಟಿರ್ತಾರ ಅಂತಂದ್ರ ಫೈಂಡ್ ದ ಸಿನೋನಿಮ್ಸ್ ಆಫ್ ಅ ಎರರ್ ಅಂತ ಕೊಟ್ಟಿರ್ತಾರ. ಆಪ್ಷನ್ ದಾಗ ಮಿಸ್ಟೇಕ್ ಅನ್ನೋದು ಇರ್ತೈತಿ, ರೈಟ್, ಕರೆಕ್ಟ್, ಲೈಕ್ ಈ ತರ ವರ್ಡ್ಸ್ ಇರ್ತಾವ. ಸೊ ನಿಮಗ ಸಿನೋನಿಮ್ಸ್ ಅಂತ ಬಂತಂದ್ರ ಸೇಮ್ ಸಿಮಿಲರ್ ಮೀನಿಂಗ್ ಇರುವಂತ ವರ್ಡ್ಸ್ ಅನ್ನ ಹುಡುಕುದು. ಸೊ ಅದು ಸಿನೋನಿಮ್ಸ್. ಫಾರ್ ಎಕ್ಸಾಂಪಲ್ ಕರೆಕ್ಟ್ ಅಂದ್ರು ಒಂದ, ರೈಟ್ ಅಂದ್ರು ಒಂದ, ಹಾರ್ಡ್ ಅಂದ್ರು ಒಂದ, ಡಿಫಿಕಲ್ಟ್ ಅಂದ್ರು ಒಂದ, ಥಿನ್ ಅಂದ್ರು ಒಂದ, ಸ್ಲಿಮ್ ಅಂದ್ರು ಒಂದ, ಗಿಫ್ಟ್ ಅಂದ್ರು ಒಂದ, ಪ್ರೆಸೆಂಟ್ ಅಂದ್ರು ಒಂದ. ಸೊ ನೀವ್ ಹೇಳ್ತಿರ್ತೀರಿ, ನಿಮ್ ಫ್ರೆಂಡ್ ಮ್ಯಾರೇಜ್ ಇರ್ತೈತಿ, ನನ್ನ ಫ್ರೆಂಡ್ ಮ್ಯಾರೇಜ್ ಐತಿ, ನಾ ಗಿಫ್ಟ್ ಹೋಗಿ ಕೊಡ್ಬೇಕು ಅನ್ನೋದು ಹೇಳ್ತಿರ್ತೀವಿ. ಅದ ಸೇಮ್ ಇನ್ನೊಬ್ರು ಫ್ರೆಂಡ್ ಹೇಳ್ತಿರ್ತಾರ ಏನಂತಂದ್ರ ನನ್ ಫ್ರೆಂಡ್ ಮ್ಯಾರೇಜ್ ಐತಿ, ನಾ ಏನಾದ್ರು ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಹೇಳ್ತಿರ್ತಾರ. ಸೊ ಇಬ್ರದು ಏನೈತಿ ಥೀಮ್, ಏನಾದ್ರು ಕೊಡ್ಬೇಕು ಅನ್ನೋದೈತಿ. ಅದ ಗಿಫ್ಟ್ ಅಂತಾನೂ ಕರೀತಾರ, ಪ್ರೆಸೆಂಟ್ ಅಂತಾನೂ ಕರೀತಾರ. ಸೊ ಸೇಮ್ ಸಿಮಿಲರ್ ಮೀನಿಂಗ್ ಕೊಡುವಂತ ವರ್ಡ್ಸ್ ನಾವೇನಂತ ಕರಿತೀವಿ ಅಂದ್ರ ಸಿನೋನಿಮ್ಸ್ ಅಂತ ಕರಿತೀವಿ. ಇಲ್ಲಿ ಬರ್ರಿ ಆಂಟೋನಿಮ್ಸ್, ಅಪೋಸಿಟ್. ಸೊ ಅಪೋಸಿಟ್ ವರ್ಡ್ಸ್ ನಾವೇನಂತ ಕರಿತೀವಿ ಅಂದ್ರ ಆಂಟೋನಿಮ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಇಸ್ ಅರೈವಲ್ ಅಂಡ್ ಡಿಪಾರ್ಟ್. ಸೊ ಫಾರ್ ಎಕ್ಸಾಂಪಲ್ ನೀವ್ ಎಲ್ಲಿ ನೋಡ್ತೀರಿ ಅಂದ್ರ ಟ್ರೈನ್, ಫ್ಲೈಟ್ ಒಳಗ ಟಿಕೆಟ್ ಒಳಗ ಇರ್ತೈತಿ ಅರೈವಲ್ ಟೈಮಿಂಗ್ ಅಂಡ್ ಡಿಪಾರ್ಚರ್ ಟೈಮಿಂಗ್. ಅರೈವಲ್ ಟೈಮಿಂಗ್ ಅಂದ್ರೇನ ಟ್ರೈನ್ ಬರುವಂತ ಟೈಮಿಂಗ್, ಡಿಪಾರ್ಚರ್ ಟೈಮಿಂಗ್ ಅಂದ್ರೇನ ಟ್ರೈನ್ ಹೋಗುವಂತ ಟೈಮಿಂಗ್. ಸೊ ಅಪೋಸಿಟ್ ವರ್ಡ್ಸ್. ಓಕೆ, ಈ ಸಿಂಬಾಲ್ ಏನ್ ರಿಪ್ರೆಸೆಂಟ್ ಮಾಡ್ತೈತಿ ಅಂದ್ರ ಅಪೋಸಿಟ್ ವರ್ಡ್ಸ್ ಅನ್ನ ರಿಪ್ರೆಸೆಂಟ್ ಮಾಡ್ತೈತಿ. ಅರೈವಲ್, ಡಿಪಾರ್ಟ್, ಸ್ಮೂತ್, ರಫ್, ಪರ್ಮನೆಂಟ್, ಟೆಂಪರರಿ, ಇಂಪೋರ್ಟ್, ಎಕ್ಸ್ಪೋರ್ಟ್, ಲಿಕ್ವಿಡ್, ಸಾಲಿಡ್. ಈ ತರ ಎಕ್ಸಾಂಪಲ್ಸ್ ನಾನು ಹೇಳ್ಕೊತ ಹೋಗ್ತೀನಿ. ಸೊ ಆಪ್ಷನ್ ದಾಗ ಯಾವ್ದು ಇರ್ತಾವ ಅದನ್ನ ನೀವು ಟಿಕ್ ಮಾಡ್ಕೊತ ಹೋಗ್ಬೇಕ. ಸೊ ನೆಕ್ಸ್ಟ್ ಬರ್ರಿ ಹೋಮೋನಿಮ್ಸ್. ಹೋಮೋನಿಮ್ಸ್ ಅಂತಂದ್ರೆನ ಒಂದು ವರ್ಡ್ ಸೇಮ್ ಸೌಂಡ್ ಮಾಡ್ತೈತಿ ಬಟ್ ಬೇರೆ ಬೇರೆ ಮೀನಿಂಗ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಬ್ಯಾಟ್. ಸೊ ಬ್ಯಾಟ್ ಅನ್ಕೊಳ್ಳಿ ಫಸ್ಟ್ ನಿಮ್ಗೆ ಏನ್ ನೆನಪಾಕೈತಿ ಅಂದ್ರ ಸ್ಪೋರ್ಟ್ಸ್. ಯಾವ ಸ್ಪೋರ್ಟ್ಸ್ ನೆನಪಾಕೈತಿ? ಕ್ರಿಕೆಟ್ ನೆನಪಾಕೈತಿ. ಓಕೆ, ಸೊ ಅದ ಬ್ಯಾಟ್ ಸೇಮ್ ಹೇಳಕ್ ಸೌಂಡ್ಸ್ ಬ್ಯಾಟ್ ಅಂತನ ಅಂತೇವಿ. ಇನ್ನೊಂದ್ ಯಾವ್ದು ಬರ್ತೈತಿ, ಒಂದ್ ಎನಿಮಲ್ ನೇಮ್ ಬರ್ತೈತಿ. ಕನ್ನಡದಾಗ ಅದನ್ನ ಏನಂತ ಕರೀತಾರ ಅಂತಂದ್ರ ಬಾವುಲಿ ಅಂತ ಕರೀತಾರ. ಸೊ ಸೌಂಡ್ ಸೇಮ್ ಇರ್ಬೇಕ ಬಟ್ ಡಿಫ್ರೆಂಟ್ ಮೀನಿಂಗ್ ಇರ್ಬೇಕು. ಸೊ ಇಂಥದಕ್ ನಾವೇನಂತ ಕರಿತೀವಿ ಅಂದ್ರ ಹೋಮೋನಿಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಂಕ್. ಬ್ಯಾಂಕ್ ಅಂದ್ರೆ ಏನ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿ ನಾವ್ ಏನ್ ಮಾಡ್ತೀವಿ, ರೊಕ್ಕ ಡೆಪಾಸಿಟ್ ಮಾಡ್ತೀವಿ, ಆಮೇಲೆ ರೊಕ್ಕ ಬರೋನು ಮಾಡ್ತೀವಿ. ಓಕೆ, ಇನ್ನೊಂದ್ ತರ ಬ್ಯಾಂಕ್ ಅಂತ ಬರ್ತೈತಿ. ಏನ್ ಬ್ಯಾಂಕ್ ಅಂದ್ರ ನದಿ ದಂಡಿಗೆ ನಾವ್ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂದ್ರ ಬ್ಯಾಂಕ್ ಅಂತ ಕರಿತೀವಿ. ಗಂಗಾ ರಿವರ್ ಬ್ಯಾಂಕ್ ಅಂತ ಕರಿತೀವಿ, ಯಮುನಾ ರಿವರ್ ಬ್ಯಾಂಕ್, ಕಾವೇರಿ ರಿವರ್ ಬ್ಯಾಂಕ್. ಸೊ ಹೇಳುವಂತ ಸೌಂಡ್ ಒಂದ ಆಗಿರ್ಬೇಕ, ಮೀನಿಂಗ್ ಏನಿರ್ಬೇಕಂದ್ರ ಎರಡ್ ತರ ಇರ್ಬೇಕ. ಇಂತ ಪದಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರ ಹೋಮೋನಿಮ್ಸ್ ಅಂತ ಕರಿತೀವಿ. ಓಕೆ, and this is a brief idea about SSC GD exam about the English subject. Thank you so much.